ಸರ್ ಒಂದು ನಿಮಿಷ ಸರ್, ಫೋನ್ ಬಂತು. ಹಲೋ, ಹೇಳ. ಏನಾಯ್ತಾ ಅಮಾಸೆ ಮುಗ್ದವನು ಜಗದೀಶ್ದು ಹೆಲಿಕಾಪ್ಟರ್ದು? ಹಾಂ ಹಾಂ ಈ ಹೆಲಿಕಾಪ್ಟ್ರೆಲ್ಲ ಏನಕ್ಕೆ ಆ ಬಿಲ್ಡಪ್ ಕೇಳ್ಕೊತ ನಾವೆಲ್ಲ ತಲೆ ಕೆಡ್ಸ್ಕೊಂಬೇಡ. ಇದು ಡ್ರೋನ್ ಪ್ರತಾಪ್ಗೆ ಹೇಳಿದ್ದೀನಿ ಡ್ರೋನ್ ತರಿಸ್ಕೊಡೋಕ್ಕೆ. ಹಾಂ, ಒಳ್ಳೆ ಗೌಡ್ರ ಹೋಟ್ಲಿಗೆ ಹೋಗ್ಬಿಟ್ಟು ಕಾಳು ಸೂಪು ಮುದ್ದೆ ಬಿರಿಯಾನಿ ಬಿಸಿ ಬಿಸಿಗೆ ತೊಗೊಂಡು ಆ ಬಿಗ್ ಬಾಸ್ಗೆ ಹೋಗಿ ಡ್ರೋನಿಂದ ಕಳ್ಸಿಕೊಟ್ಬಿಡು. ಹಾಂ, ನಿನ್ನೆಯಿಂದ ಊರು ಬಾಗಿಲು ಮಾಡೋಕ್ಕವ್ರಲ್ಲಿ 16 ಜನ ಸೇರ್ಕೊಂಡು ಗೂಟ ಮೇಲೆ ಗೂಟ ಕೊಡ್ತಾವ್ರೆ. ತಡೀತಲ್ಲ ಅವನು, ಸುಸ್ತಾಗವನೆ. ಹಾಂ, ಕಳಿಸ್ಬಿಡು. ಜಗದೀಶ್, ಆ ಹೆಣ್ಮಗು ನೆಡ್ಕೊಳೋ ರೀತಿ ನಾವು ನೋಡೋ ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾವ ರೀತಿ ಅಸಭ್ಯವಾಗಿ ಮಾತಾಡ್ತಾನಂದರೆ ಅಂತ ಅವಿವೇಕ್ಸವರು. ಒಂದು ಹೆಣ್ಮಗು ಅಂದರೆ ಭುವನೇಶ್ವರಿ ತಾಯಿಗೆ ನಾವು ಹೋಲಿಸ್ತೀವಿ. ಹೆಣ್ಮಗು ತಪ್ಪೇ ಮಾಡಿರೋನು ಒಬ್ಬ ಗಂಡಾಗಿರೋನು ಜಗದೀಶು ನಾಳೆಗೆ ನಾವೊಂದು ಎಕ್ಕಡ ಒಂದು ಏನು ಮಹಿಳಾ ಆಯೋಗ ಇವನ ಮೇಲೆ ಕ್ರಮ ಜರುಗಿಸ್ಬೇಕು ನಾಳೆಗೆ. ಸರ್, ತೊಗೊಂಡಿರೋ ಕ್ಯಾಂಡಿಡೇಟಲ್ಲಿ ನಿಮಗೆ ಗೊತ್ತು, ವರ್ಸ್ಟ್ ಕ್ಯಾಂಡಿಡೇಟ್ ಯಾರಂತ ಗೊತ್ತು ನಿಮಗೂ. ಜಗದೀಶು ಇವರು ಅಲ್ಲವ್ರೆ ಅಂದಮೇಲೆ ಅದು ವರ್ಸ್ಟ್ ಆಗೇ ಆಗುತ್ತೆ ಕಾರ್ಯಕ್ರಮ. ನಿಮಗೆ ನೀವೇ ಹೇಳಿರಿ ಮಹಾಭಾರತ ಅಂದ್ಬಿಟ್ಟು. ಅವತ್ತು ಹೆಂಗೆ ಮಹಾಭಾರತ ಒಬ್ಬ ಶಕುನಿಯಿಂದ ಹಾಳಾಗೋಯ್ತೋ ಅದೇ ರೀತಿ ಇವಾಗ ಬಿಗ್ ಬಾಸಲ್ಲಿ ಜಗದೀಶ್ ಇರೋದ್ರಿಂದ ಅದು ಹಾಳಾಗುತ್ತೆ, ಕಾರ್ಯಕ್ರಮನೇ ಹಾಳಾಗೋಗ್ಬಿಡುತ್ತೆ. ಆ ಯಪ್ಪ ಒಬ್ಬನಿದೆ ಸಾಕು. ನೀವೇ ಗೊತ್ತಲ್ಲ, 2 ಕಡೆನೇ ಡಬಲ್ ಗೇಮ್ ಮಾಡ್ತಾವನೆ. ಅದರಲ್ಲೇ ಹೇಳ್ಕೊತಾನೆ 16 ಜನ ಒಂದು ನಾನು ಒಂದು ಅಂತ ಬಿಲ್ಡಪ್ ಕೊಡ್ತಾವನಲ್ಲ. 16 ಜನಕ್ಕೂ ಗೊತ್ತು ಇವನು ಶಕುನಿ ಅಂದ್ಬಿಟ್ಟು. ಶಕುನಿ ಯಾರನ್ನ ಹತ್ರ ಇಕ್ಕೊಂತಾರ ದೂರ ಇಡ್ತಾರೆ. ಹಂಗೆ ಬಿಗ್ ಬಾಸ್ ಮನೆ ಎಲ್ಲರೂ ಶಕುನಿ ಜಗದೀಶ್ನ ದೂರ ಇಟ್ಟವ್ರೆ. ಜಗದೀಶು ಯಾವ ಪೊಲಿಟಿಕಲ್ ಅಲ್ಲ, ಯಾವ ಗ್ರಾಮ ಪಂಚಾಯತಿನೂ ಗೆದ್ದಿಲ್ಲ ಆ ಯಪ್ಪ, ಆಯಿತಾ? ಯಾವುದೋ ಪೊಲಿಟಿಕಲ್ಗೂ ಅವ್ರಿಗೆ ಸಂಬಂಧನೇ ಇಲ್ಲ. ಆಮೇಲೆ ನಾನೇನೋ ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಟ್ಕೊತಾನಲ್ಲ, ಅವ್ನ ಮೊಬೈಲ್ ಅವ್ನು ಬಿಲ್ಡಪ್ ಕೊಟ್ಕೊಳೋದಷ್ಟೇ. ಏನು ಯಪ್ಪನ ಹ್ಞೂ ಅಂತ ಹೇಳಿದ ತಕ್ಷಣ ಇನ್ನೇನು ಕರ್ನಾಟಕ ಏನು ಅದರ್ತಾನೋ ಇಲ್ಲ, ನಡುಗ್ತಾನೋ ಇಲ್ಲ. ಅದು ಅವ್ರಿಗೆ ಹೇಳ್ಕೊತಿರೋದು ಅಷ್ಟೇ. ಇಲ್ಲಿ ಎಲ್ಲರೂ ಪ್ರಶ್ನೆ ಮಾಡಿಕೊಂಡು ಗೂಬೆ ಕುಡ್ಸ್ಕೊಂಡು ಮಾತಾಡೋಂಗೆ ಒಳಗಡೆ ಹೋದ್ರೆ ಆಗುತ್ತಾ? ಇವ್ರಿಗಿಂತ ಕಲಾವಿದ್ರೆ ಒಳಗಡೆ ಇರೋದು ಎಲ್ಲ ಕಿಲಾಡಿಗಳೇನೆ. ಇವರು ಏನು ಗೊತ್ತು, ನಾನು ಒಬ್ಬನೇ ಕಿಲಾಡಿ ಅನ್ಕೊತಾರೆ. ಅದು ತಪ್ಪು, ಮೂರ್ಖತನ ಜಗದೀಶ್ದು. ಜಗದೀಶ್ ಇವತ್ತೆಲ್ಲ ಅವತ್ತಿಂದನಷ್ಟೇ ಮಾತು ಮೇಲೆ ನಿಲ್ಲಲ್ಲ. ಅದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ. ಅದು ನಿನ್ನೆ ಯಾರು ತುಕಾಲಿ ಮಿಸ್ಸಸ್ಸು ಇದರಲ್ಲಿದ್ದು ಸೊರೋಯ್ತು ನರಕದಲ್ಲಿ. ಒಳಗಡೆ ಹೋಗೋಕ್ಕಾಗಿಲ್ಲ. ಇಲ್ಲ ಅಂದರೆ ಒಳಗಡೆ ಹೊಡೆದ್ಬಿಟ್ಟಿರೋನು. ಯಾಕಂದರೆ ನಿಮಗೂ ಗೊತ್ತು, ನಿನ್ನೆ ಮೊನ್ನೆ ಅಮಾವಾಸ್ಯೆ ಪಾಡ್ಯ ಎಲ್ಲ ಇತ್ತಲ್ಲ, ಆ ಟೈಮಲ್ಲಿ ರೈಸ್ ಆಗೋತಾನೆ. ತಿಂಗಳಲ್ಲಿ ಬೇಕಂದು ನೋಡಿರಿ ಯಾವತ್ತೇ ಜಾಸ್ತಿ ವೀಡಿಯೋಗಳು ಮಾಡೋದು ಆ ಥರ ಯಪ್ಪ. ಅದಕ್ಕೆ ನಿನ್ನೆ ಯಾಮಾರಿದೆ ಒಳಗೆ ಹೋಗಿ ಹೊಡೆದ್ಬಿಟ್ಟಿರೋನು. ಅದು ಇದು ಅಡ್ಡ ಇದ್ದು ಸೊರೋಯ್ತು. ಇಲ್ಲಾಂದರೆ ಹೆಚ್ಚು ಕಮ್ಮಿ ಆಗಿರೋದು. ಯಾವುದೇ ಹೆಣ್ಮಕ್ಳಿಗಲ್ಲಿ ಸುರಕ್ಷತೆ ಇಲ್ಲ ಇವನು ಇರೋವರೆಗೂ. ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು ಹೆಣ್ಮಕ್ಳ ಮೇಲೆ. ಗಂಡು ಮಕ್ಳೇನೋ ತಡೀಬೋದು, ಅದು ಎದ್ರೇಟ್ ಕೊಡ್ತಾರೆ. ಹೆಣ್ಮಕ್ಳಿಗೆ ಹೆಂಗೆ ಇವನು ಅವ್ನ ಮಾತು ಸರಿ ಇಲ್ಲ, ನಡವಳಿಕೆ ಸರಿ ಇಲ್ಲ, ಸಂಸ್ಕಾರ ಇಲ್ಲ ಅವನಿಗೆ ಜಗದೀಶ್ಗೆ. ಅದಕ್ಕೆ ಆ ರೀತಿ ನಡ್ಕೊತವನೆ. ಇಲ್ಲಿ ಏನವನು ರೆಫ್ರಿ ಇದ್ನಲ್ಲ, ಅವ್ನು ನೀವು ಅನ್ಕೊಂಬಿಟ್ರು ಹತ್ಕೊಂಡು ಪತ್ಕೊಂಡು ಅವನು ಸಿಂಪತಿ ಕ್ರಿಯೇಟ್ ಮಾಡ್ಕೊಳಕ್ಕೆ ಧನಂಜಯ್ ನಡಿನೇ ಎಲ್ಲ ಗೊತ್ತಿಲ್ದಂಗೆ ಇದು ಮಾಡ್ತಾವನು ಅಷ್ಟೇ. ಕಿಲಾಡಿ ಜಾಸ್ತಿ ಇದೆ ಅಂತಾನೆ ನೀವು ಅಂದ್ಕೊಂಡಷ್ಟು ಏನು ದಡ್ನಲ್ಲ ಅವನು. ಆದರೆ ಅವನು ಸ್ವಲ್ಪ ವೀಕ್ನೆಸ್ ಅವನೇ ಅಂದ್ಬಿಟ್ಟು ಅವ್ನು ಸ್ವಲ್ಪ ಏನೋ ಅಮಾಯಕನವನು ಇವ್ನು ಆಟ ಆಡ್ಸೋಕೆ ನೋಡ್ತಾನೆ ಜಗದೀಶು. ಅದೇ ನಮ್ಮಂಥವ್ರ ತವ ಏನೋ ಆಟ ಆಡಿದ್ರೆ ಗೋಲಿಗಳು ಪುಡಿ ಮಾಡಿಬಿಡ್ತೀವಿ ಅಲ್ವಾ? ನಮ್ಮಂಥವ್ರ ಮೇಲೆ ನೋಡಿಸ್ಬೇಕು. ಯಾರೋ ಒಂದು ಸ್ವಲ್ಪ ಹಂಗೆ ಮೆತ್ತಿಗವಣೆ ಅಂದ್ಬಿಟ್ಟು ಅಂಥವ್ರ ಮೇಲೆ ಜೋರು ಮಾಡ್ತಾನೆ. ಇವನೇ ಹೊಡೆಯೋಕೆ ಹೋಗೋದು, ಏನು ಅಂದ್ಕೊಂಡು ಹೋಗೋದು. ಬೇರೆಯವ್ರ ಮೇಲೆ ನಾನು ಹೋಗಲಿ, ಅಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಂಗಿಲ್ಲ ತಾನೆ. ಮತ್ತು ಇವನೇನಕ್ಕೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾನೆ? ಇವ್ನಿಗೆ ಇಷ್ಟ ಇಲ್ಲ ಅಲ್ಲಿ. ಇವ್ನು ಏನು ಗೊತ್ತಲ್ಲಿ, ಇವ್ನಿಗೆ ಯಾವಾಗೂ ಫೇಸ್ಬುಕ್ಗಳಲ್ಲಿ ಮಾತಾಡೋದು ಹುಚ್ಚು. ಒಳಗಡೆ ಅವ್ನಿಗೆ ಸೆಟ್ ಆಗ್ತಾಯಿಲ್ಲ. ಅದರಿಂದ ಆಚೆ ಬರೋಕ್ಕೋಸ್ಕರ ಏನೇನೋ ಮಾಡ್ತಾವನೆ. ಇವ್ನು ಏನಕ್ಕೆ ಒಳಗೆ ಕರ್ಕೊಂಡು ಬೆಲೆಯಲ್ಲಿ ಜಾಗದಲ್ಲಿ ಅದು ಆಟ ಆಡಿಲ್ಲ ಅಂದಮೇಲೆ ಆಚೆಗೆ ಬರ್ಬೇಕು. ಏನಕ್ಕೆ ಇವನು ಈ ರೀತಿ ನಡ್ಕೊಂಡು ನಮಗೂ ಗೊತ್ತಾಗ್ತಲ್ಲ. ಈ ಮೆಂಟ್ಲುಗಳನ್ನ ಅಲ್ಲಿ ಕರ್ಕೊಳೋದು. ಹುಚ್ಚ ವೆಂಕಟ್ ಆಯಿತು, ಪ್ರಥಮ ಆಯ್ತು, ಇಂಥವ್ರದ್ದೆಲ್ಲ ಆಯಿತು. ಅಲ್ಲಿ ಬೇಳೆಕಾಳು ನೋಡಿದ್ದು ನಾವು. ಇವಾಗ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಬಿಟ್ಕೊಂಡವ್ರೆ. ಮೆಂಟ್ಲನ್ನು ಗೊತ್ತು, ಒಂದು ಮಾಡೋಣ 4 ಮಾಡ್ತಾನೆ ಅಂತಂದು ಕರ್ಕೊಂಡೋಗಿ ಬಿಟ್ಟಿರೋದಕ್ಕೆ. ಅಲ್ಲಿ ಬಿಗ್ ಬಾಸ್ಗೆಲ್ಲ ಸೇರ್ಸ್ಕೊಬೇಕಂದ್ರೆ ಯಾರನ್ನ ನಿಮ್ಮ ಅನ್ಸು ಮೆಂಟ್ಲ್ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು. ಜಗದೀಶ್ನ ಕರ್ಕೊಂಬಂದು ಬಿಗ್ ಬಾಸ್ಗೆ ಹಾಕ್ಕೊಂಡವ್ರೆ. ಇವಾಗ ಅಲ್ಲಿರೋರೆಲ್ಲ ಅನುಭವಿಸ್ತವ್ರೆ. ತಡೆಯೋಕ್ಕಾಗ್ತೈತಾ ಯಪ್ಪಂದು ಇದು? ಜಗದೀಶು ನಾನೇ ಕಿಲಾಡಿ, ನನಗಿರೋ ತಲೆ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಅಂದ್ಬಿಟ್ಟು ನೋಡ್ಸ್ಕೊಳಕ್ಕೆ ಹೋಗೋನು ಒಳಗಡೆಯಲ್ಲಿ. ಅಲ್ಲಿ ಇವನಿಗಿಂತ ಕಿಲಾಡಿಗಳೇ ಅಲ್ಲಿ ಒಳಗಡೆ ಇರೋದು. ಈ ಕಡೆ ಆ ಕಡೆ ಡಬಲ್ಗೆ ಮಾಡಿಕೊಂಡು ಓಟಿಂದ ಪಾರಾಗಿ ಬೇಳೆ ಬೇಯಿಸ್ಕೊಂಡು ಅಂತ ಹೋದ ಜಗದೀಶ್. ನೀನೊಬ್ಬನಲ್ಲ ಕಿಲಾಡಿ, ಎಲ್ಲರೂ ಕಿಲಾಡಿ. ಅಲ್ಲಿ ಒಳಗಡೆ ಹಾಕಿರೋಲ್ಲ ಕಿಲಾಡಿಗಳೇ ನಿನ್ಕಿಂದ. ಆದರೆ ನೀನು ನೋಡ್ಸ್ಕೊಂಚೆ ಅವ್ರು ನೋಡ್ಸ್ಕೊಳಲ್ಲ ಅಷ್ಟೇ. ಒಳ್ಳೊಳಗಡೆ ಬಗ್ನಿಗುಟ್ಟ ಸರಿಯಾಗಿ ಇಕ್ತಾರಿದ್ರೆ ನಿನಗೆ ಎಷ್ಟು ಅವಮಾನ ಬೀಳ್ತೈತಿ ಇವಾಗ. ನಿನಗೆ ಎಷ್ಟು ರೇಗಿಸ್ತವ್ರು ನಿನಗೆ. ಮಾತು ಕೊಡೋಕ್ಕಾಗ್ತಿದ್ಯಾ? ಇವೆಲ್ಲ ಬೇಕಾ ನಿನಗೆ? ವಾಪಸ್ ಬಾ, ನಿನ್ಗೆ ಅದು ಸೆಟ್ ಆಗಲ್ಲ ನಿನಗೆ. ಬಂದ್ಬಿಟ್ಟು ಮಾಮೂಲಿ ಯಾರು ಜಿಪ್ಪಿಗೆ ಬೀಸ್ತಾರೋ ಅವ್ರದ್ದು ಮಾತಾಡ್ಕೊಂಡು ಬೇಳೆ ಬೇಯಿಸ್ಕೊಂಡಿರೋ ನೀನು. ಏನು ಗೊತ್ತಾ, ದಡ್ಡತನ ಅಂತದೆ.
ಜಗದೀಶ್ಗಿರಷ್ಟು ದೊಡ್ಡತನ ಇನ್ನು ಯಾರಿಗೂ ಇಲ್ಲ. ಬಿಗ್ ಬಾಸ್ ಮುಷ್ಟಿ ಅಂತ ಹೋಗಿದ್ಯಲ್ಲೋ ನೀನು ಕರ್ಕೊಂಡಿರೋದು ಅವರೇ ಕಣೋ. ನಿನ್ಗೊಂದು ಪ್ಲ್ಯಾಟ್ಫಾರ್ಮ್ ಬಂದು ನಿನ್ಗೆ ಆಡೋಕ್ಕೆ ತಾಕತ್ತಿದ್ರೆ ಹೋಗ್ತಿದ್ರೆ ಇರು, ಇಲ್ಲ ವಾಪಸ್ ಮುಚ್ಚಿಸ್ಬಿಡ್ತೀನಿ ಅಂಚಲ್ಲ. ಪ್ರಪಂಚದಲ್ಲಿ ನಿನ್ನ ಕೈ ಯಾರ ಕೈ ಏನು ಆಗಿಲ್ದಿದ್ದೆಲ್ಲ ಆತೈತೆ ಅಂಚಲ್ಲ ನೀನು. ಹೆಲಿಕಾಪ್ಟರ್ ತರಿಸ್ತೀನಿ ಅಂಚಲ್ಲ. ಹೆಲಿಕಾಪ್ಟರ್ ತರಿಸ್ತೀಯ, ಡ್ರೋನ್ ತರಿಸ್ತೀಯ. ಇದಕ್ಕೆ ಮುಂಚೆ ಇದ್ದವನೊಬ್ಬನು ಡ್ರೋನ್ ಆಡಿಸಿ ಕಾಗೆ ಆಡಿಸ್ಬಿಟ್ಟು ಹೋದ. ಇವಾಗ ನೀನು ಅದು ಹೆಲಿಕಾಪ್ಟರ್ಗಳು ಜೆಟ್ಟು ಇನ್ನು ಅದೇನಂತ ತರಿಸ್ತೀಯ ನೀನು. ಅದೇನೋ ಮಾತಾಡೋಕ್ಕೊಂದು ತೂಕ ಬೇಡೇನೋ. ಬರ್ತಾ 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 ಫುಲ್ಲು ಡಮ್ಮಿ ಆಗೋಗ್ಬಿಟ್ಟಿದ್ದೆ ನೀನಂತ. ಮಾತಲ್ಲಿ ನಿನ್ನ ಮೇಲೆ ನಿನಗೆ ಇದಿಲ್ಲ. ಹೆಲಿಕಾಪ್ಟರ್ ಬರ್ತೈತೇನಲ್ಲಿ ನಾಚಿಕೆ ಆಗಲ್ವ ಏನೋ ಹೇಳಿಕೆ ಕೊಡ್ಬೇಕಂದ್ರೆ. ಇಡೀ ಕರ್ನಾಟಕ ನೆಗೀತೈತೆ ನೀನು ಮಾತಾಡ್ತಾ. ಅಲ್ಲಿ ಹೋಗಿರೋದು ಮಾತಿನ ಮಳ್ಳ ಥರ ಹೋಗೋಣ ಅಷ್ಟೇ. ಯಾವುದೇ ಆಟನೂ ಆಡೋಲ್ಲ ಆಯಿತಾ, ಯಾವುದು ಆಡೋಲ್ಲ. ಇನ್ನೊಬ್ಬರ ಮೇಲೆ ಗೂಬೆ ಕಟ್ಸ್ಕೊಂಡು ಅಲ್ಲಿ ಇರ್ತಾನೆ ಅಷ್ಟೇ. ಅಲ್ಲಿಂದ ಕಳಿಸ್ಬೇಕು ಬೇಗ ಬಿಗ್ ಬಾಸು. ಸುದೀಪ್ ಅಣ್ಣಂಗೆ ಮರ್ಯಾದೆ ಇರೋಲ್ಲ ಇಂಥವನ್ನೆಲ್ಲ ಹಾಕ್ಕೊಂಡು ಏನು ಬಿಗ್ ಬಾಸ್ ಬಗ್ಗೆನೇ ಬೈತಾನೆ. ಇನ್ನು ಇವತ್ತು ನಾಳೆ ಇದ್ರೆ ಸುದೀಪ್ ಅಣ್ಣನ ಬಗ್ಗೆನೂ ಮಾತಾಡ್ತಾನೆ ಅವನು. ನಾನೇ ಬಿಗ್ ಬಾಸ್ ಅಂತಾನೆ. ಅಂಥವ್ನಿಂದ ಅವನಿಗೆ ಇಷ್ಟ ಇಲ್ಲ ಅನ್ನೋಂಗೆ ಕರ್ಕೊಂಡು ರೀತಿ ಮಾಡಿಕೊಂಡು TRPಗೋಸ್ಕರ ಬೇಳೆ ಬೇಯಿಸ್ಕೊತಾ ಇರೋದು ಬಿಗ್ ಬಾಸ್ ಅವ್ರ ತಪ್ಪು. ಯಾರನ ಹೋಗಲಿ ಯಾರನ ಇರಲಿ, ಫಸ್ಟ್ ಜಗದೀಶ್ನ ಆಚೆ ಕಳಿಸಿ ಸರ್. ಇಲ್ಲ ರಕ್ಷಣೆ ಇಲ್ಲ ಅಲ್ಲಿ ಒಳಗಡೆ. ಲ್ಯಾಂಡ್ ಆರ್ಡರ್ ಕೈಗೆ ಎತ್ಕೊತಾನೆ ಅವನು, ಕಾನೂನು ಕೈಗೆ ಎತ್ಕೊತಾನೆ. ಕಾನೂನು ಕಾಪಾಡೋನಲ್ಲ ಅವನು. ಹೆಣ್ಮಕ್ಳನ್ನೂ ಬಿಡಲ್ಲ, ಯಾರನ್ನೂ ಬಿಡಲ್ಲ ಅವನು. ಅವನ ಪದ ಉಪಯೋಗಿಸೋದು ನೋಡಿದ್ವಿ ಆ ಹೆಣ್ಮಗು ಮೇಲೆ. ನಾಚಿಕೆ ಆಗ್ಬೇಕು ಅವ್ನಿಗೆ. ಅವ್ನಿಗೊಂದು ಅವ್ನು ಎತ್ತಿರೋದು ಒಂದು ತಾಯಿ ಅಕ್ಕ ತಂಗಿ ಜೊತೆಗೆ ಬೆಳೆದಿಲ್ವಾ? ಅವ್ರ ಮನೆಯವರು ಹೆಂಗ್ಸಲ್ವಾ? ಇನ್ನೊಬ್ರು ಹೆಣ್ಮಗು ತಾವು ಹೆಂಗೆ ಮಾತಾಡ್ಬೇಕಂತ ಗೊತ್ತಿಲ್ಲ. ನಿನ್ನೆ ಅವಳು ಇದರಲ್ಲಿ ಆ ಕಂಬಿಯಿಂದ ಒಳಗಡೆ ಇದ್ದೇ ಸೊರೋಯ್ತು. ಇಲ್ಲ ನಿನ್ನೆ ಅಟ್ಯಾಕ್ ಮಾಡಿರೋನು ನಿನ್ನೆ. ಅವ್ನು ಸ್ವಲ್ಪ ಕೋಪ ಮಾಡ್ಕೊಂಡು ಅವ್ನು ಏನು ಮಾಡ್ತಾನೆ ಅವ್ನಿಗೆ ಗೊತ್ತಲ್ಲ. ಆ ರೀತಿ ಅವನು ಕನ್ವರ್ಟ್ ಆಗ್ತಾ ಇರ್ತಾನೆ. ಅದರಿಂದ ಹುಷಾರಾಗಿರಬೇಕು. ಜಗದೀಶ್ ಹೆಂಗಿರ್ಬೇಕು ಹಂಗಿರೋ. ದೊಡ್ಡವನ್ ಥರ ಇರೋ. ಆ ಬಿಗ್ ಬಾಸ್ ಮನೇಲಿ ನೀನೇ ಕಣೋ ದೊಡ್ಡವನು. ಯಾಕೆ ಹಿಂಗೆ ಆಡ್ತಾ ಇದೆಯಾ ಜಗದೀಶ್? ಆ ಚಿಕ್ಕ ಹುಡುಗರ್ತಾವೆಲ್ಲ ಮರ್ಯಾದೆ ಕಳ್ಕೊತಾ ಇದೆಯಲ್ಲೋ. ಗೇಲಿ ಮಾಡಿ ರೇಗಿಸಿ ನೆಗಿಸ್ತಾರಲ್ಲ ಕಾಮಿಡಿ ಪೀಸ್ ಅವರೆಲ್ಲ ಕಣೋ. ನೀನೇನು ಕಾಮಿಡಿ ಪೀಸ್ ಮಾಡ್ಕೊಂಬಿಟ್ಟಾರ ಜಗದೀಶ್. ನೀನೇ ಬಿಲ್ಡಪ್ಪು. ನಾನು ಬೂಟ್ ನಾನೇ ದೊಡ್ಡ ಇದು ಅನ್ಕೊತಾ ಇದ್ದೆ. ನೀನೇನಿಲ್ಲ ಕಣೋ. ಇಡೀ ಕರ್ನಾಟಕದಲ್ಲಿ ಅದು ಇದು ಏನೋ ಗೌರ್ಮೆಂಟೇ ನಡಗಿಸ್ತೀಯನೋ ನೀನು. ಅಲ್ಲಿ 16 ಜನ ನಿನ್ನನ್ನು ನಡಗಿಸ್ತಾರಲ್ಲೋ. ಕಾಂಜಿ ಪಿಂಜಿ ಥರ ಅವಮಾನ ಮಾಡಿ ನಗಿಸ್ತಾರಲ್ಲ ಅವರು. ನಿನಗೆ ಮಾನಭಂಗ ಆಗ್ತೈತಲ್ಲ ಒಳಗಡೆ. ಅದನ್ನು ತಡಿಯೋ ಫಸ್ಟು. ಸರ್ಕಾರನೇ ಆದಿಸ್ತಿ ಅಂತಲ್ಲೋ. ಒಳಗಡೆ ಅದರ್ತಲ್ಲ ನೀನು ನೋಡಿದ್ರೆ. 16 ಜನನೇ ನೀನು ನೋಡಿದ್ರೆ ಉಬ್ಗೊಂತವ್ರೆ. ಇನ್ನು ಸರ್ಕಾರ ನಡಗಿಸ್ತೀಯನ ನೀನು. ಹೊತ್ತರಿಕೆಲೆ ಅವೆಲ್ಲ ಬಿಟ್ಬಿಟ್ಟು ಆಟ ಥರ ಆಡೋ. ಮರ್ಯಾದೆ ಐತೆ ಬಿಟ್ಟು ನೀನು ಹೇಳ್ಕೊತ ಇದ್ದ. ಅಲ್ಲೇ ಮರ್ಯಾದೆ ಇಲ್ಲ. ಕರ್ನಾಟಕದಲ್ಲಿ ನಿನಗೇನೋ ಮರ್ಯಾದೆ ಐತೆ. ಆಚೆ ಕಡೆ ಹಂಗಿದ್ದೀನಿ. ಏನು ಆಚೆ ಕಡೆ ಇದೆಯಾ? ಫೇಸ್ಬುಕ್ಕಲ್ಲಿ ಇದೆಯಾ ಅಷ್ಟೇ. ಆಚೆ ಕಡೆ ಏನೋ ಮರ್ಯಾದೆ ಸಂಪಾದನೆ ಮಾಡಿದ್ಯಾ ನೀನು. ನಾಚಿಕೆ ಆಗಬೇಕು. ನಿಮ್ಮ ಮನೆಯಾಗ ಹೆಣ್ಮಕ್ಳಿಲ್ಲೇನೋ? ಇನ್ನೊಂದು ತಾಯಿನೇ ಥರ ಎತ್ತಿರೋದು. ಅಕ್ಕ ತಂಗಿರಿಲ್ವಾ? ನೀನು ಮದುವೆ ಆಗಿದೆ, ನಿನ್ಗೊಂದು ಹೆಣ್ಮಗಿದೆ ತಾನೇ. ಇನ್ನೊಂದು ಹೆಣ್ಮಗು ಅಥವಾ ಈ ಥರ ಮಾತಾಡ್ತೀಯ ಅಂದರೆ ಮನೆಯಾಗ ನೀನು ಎಷ್ಟು ಮಾತ್ರ ಗೌರವ ಕೊಡ್ತೀಯ ಅಂದ್ಬಿಟ್ಟು ಈ ರಾಜ್ಯದವ್ರಿಗೆ ಗೊತ್ತಾಗ್ತಿದೆ. ನೀನು ನಿನ್ಗೆ ಗೊತ್ತಾಗ್ತಿಲ್ಲಲ್ಲ. ಇಡೀ ಕರ್ನಾಟಕ ನೋಡ್ತಿದ್ದೆ ನೀನು ಯಾವ ರೀತಿ ಅಸಭ್ಯ ವರ್ತನೆ ಅನ್ನೋದು ಎಲ್ಲ ನೋಡ್ತವ್ರೆ. ನಿನಗೇನು ಅಕ್ಕ ತಂಗಿರಿಲ್ವಾ? ಕರೆಕ್ಟಾಗಿ ನಡ್ಕೊಳ್ಳಲ್ಲ. ಯಾರೇ ಆಗಲಿ ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಗೌರವ ತಗೋ ಆಯಿತಾ. ನಾವೇನು ಸುಮ್ಮನೆ ಇಲ್ಲ ಕನ್ನಡ ಪರ ಹೋರಾಟಗಾರರು. ಯಾರು ಇಡೀ ಕರ್ನಾಟಕದ ಯಾರು ಹೇಳಿ ಯಾವುದೇ ಹೆಣ್ಮಕ್ಳು ಥರ ಒಂದು ಸೋದರ ಥರ ಹೋಗಿ ನಾವು ನಿಂತ್ಕೊತೀವಿ. ಆ ಹೆಣ್ಮಗು ಚಾನ್ಸ್ ಕೊಟ್ಟಾರ ಪರವಾಗಿಲ್ಲ, ಅದು ಗೌರವ ಕೊಡೋದು ಕಡೆ. ಯಾವ ಹೆಣ್ಮಕ್ಳಿಗೆ ತೊಂದರೆ ಆಗಿಲ್ದಾಗೆ ನಮ್ಮದು ಜವಾಬ್ದಾರಿ ಇದೆ ಹೆಣ್ಮಗನ ಕಾಪಾಡೋಂಥದ್ದು. ನಿನ್ನೆ ಆ ಬಿಗ್ ಬಾಸಲ್ಲಿ ಏನು ಅವಿವೇಕಿ ಜಗದೀಶ್ ಆ ಹೆಣ್ಮಗು ತವ ನಡ್ಕೊಳೋ ರೀತಿ ನಾವು ನೋಡಿದ್ರಿ. ಇಡೀ ರಾಜ್ಯ ವ್ಯಾಪ್ತಿ ಮನೆಯಲ್ಲಿ ನೋಡ್ತಾ ಇರ್ತಾರೆ. ಒಂದು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾವ ರೀತಿ ಅಸಭ್ಯವಾಗಿ ಮಾತಾಡ್ತಾನಂದರೆ ಅಂಥ ಅವಿವೇಕಿಗೆ ಒಳಗೆ ಬಿಟ್ಟಿರೋದೇ ತಪ್ಪು ಬಿಗ್ ಬಾಸ್ ಅವರು. ಒಂದು ಹೆಣ್ಮಗು ಅಂದರೆ ಭುವನೇಶ್ವರಿ ತಾಯಿಗೆ ನಾವು ಹೋಲಿಸ್ತೀವಿ. ಅದೇನೇ ಇರ್ಬೋದು. ಹೆಣ್ಮಗು ತಪ್ಪೇ ಮಾಡಿರೋನು ಒಬ್ಬ ಗಂಡಾಗಿರೋನು ಮಾತಾಡೋ ಅರ್ಹತೆ ಇರೋಲ್ಲ. ಹೆಣ್ಣಂದ್ರೆ ಅದಕ್ಕೊಂದು ಸ್ಥಾನ ಕೊಟ್ಟಿದ್ದೀವಿ ನಾವು ಈ ಭಾರತದಲ್ಲೇ. ಆದರೆ ಈ ಜಗದೀಶು ನಾಳೆಗೆ ನಾವೊಂದು ಎಕ್ಕಡ ಒಂದು ಆ ರೀತಿ ಮಾತಾಡಿದ್ದಾನೆ ನಿನ್ನೆ ತುಕಾಲಿ ಸಂತೋಷ್ ಅವರು ಮಿಸ್ಸಸ್ ಮೇಲೆ. ಆ ರೀತಿ ಮಾತಾಡ್ತಾನಂದರೆ ಅವನಿಗೆ ಎಲ್ಲೋಗಿದೆ ಸರ್ಕಾರ? ದಯವಿಟ್ಟು ಸರ್ಕಾರ ಏನು ಮಹಿಳಾ ಆಯೋಗ ಇವನ ಮೇಲೆ ಕ್ರಮ ಜರುಗಿಸ್ಬೇಕು. ನಾಳೆಗೆ ಇಡ್ತಾ ಇಲ್ಲ ಇವನಿಗೆ. ಈ ರೀತಿ ಮಾತಾಡ್ತಾವನೆ. ದಯವಿಟ್ಟು ಇವನ ಮೇಲೆ ಕ್ರಮ ಜರುಗಿಸ್ರಿ. ಇಲ್ಲ ಅಂದರೆ ಇನ್ನೂ ಹೆಚ್ಚು ಹೆಣ್ಮಕ್ಳಿದ್ದಾರೆ, ಮಹಿಳೆಯರಿದ್ದಾರೆ, ಅವ್ರ ಮೇಲೂ ದರ್ಪ ನೋಡಿಸ್ತಾನೆ. ಇವ್ನಿಗೆ ಇವಾಗೇನೆ ಗುಟ್ ಅವ್ರದ್ದು ಕುಣಿಸ್ಬೇಕಾದವರು ಇವನ ಮೇಲೆ ಕ್ರಮ ತೊಗೊಬೇಕು. ಇಲ್ಲಾಂದರೆ ಆಗಲ್ಲ. ಲಂಗು ಇಲ್ಲ ಅವ್ನು ಮಾತಾಡೋಕ್ಕೆ. ರೈಲ್ಗಿಂತ ಮೆಟ್ರೋ ಟ್ರೈನ್ಗಿಂತ ಸ್ಪೀಡ್ ಇವನು ಮಾತಾಡೋದು. ಬರೀ ಬುಡ್ಡೇನೆ ಬಾಯಿ ಬಿಟ್ರೆ. ಲಂಗು ಇಲ್ಲ, ದೊಡ್ಡವರು ಚಿಕ್ಕವರಿಲ್ಲ, ಹೆಣ್ಮಕ್ಳು ಅನ್ನೋದಿಲ್ಲ ಅವನಿಗೆ. ಅದರಿಂದ ಮಹಿಳಾ ತಕ್ಕ ಪಾಠ ಕಲಿಸ್ಬೇಕು. ಹ್ಯೂಮನ್ ರೈಟ್ಸ್ ಕೂಡ ಅಷ್ಟೇ. ಗಂಡು ಮಕ್ಳ ಮೇಲೇನೋ ಹೊಡಿತೀವಿ ಅಂತ ಎದೆ ನಿಗಿಸ್ಕೊಂಡು ಹೋಗ್ತಾನೆ. ಇಂಥವನಿಗೆ ಹ್ಯೂಮನ್ ರೈಟ್ಸ್ ಅವರು ಇವನ ಮೇಲೆ ಒಂದು ಕ್ರಮ ಜರುಗಿಸ್ಬೇಕು ನೀವು.